ಹಲೋ ಫ್ರೆಂಡ್ಸ್, ಇವತ್ತು ನಾವು ತುಂಕ ಕ್ಯಾಡ್ ಅನ್ನು ಹೇಗೆ ಯೂಸ್ ಮಾಡೋದು, ಹೇಗೆ ಸೈನ್ ಇನ್ ಎಲ್ಲವನ್ನ ನೋಡ್ತೋಗೋಣ. ಬನ್ನಿ ಗೈಸ್. ಥಿಂಕ ಇದರಲ್ಲಿ ನಾವು ಥಿಂಕರ್ ಕ್ಯಾಡ್ ಅಂತ ಬರೀಬೇಕು. THINKER ಕ್ಯಾಡ್ CAD. ಇದು ಲಿಂಕ್ ಸಿಕ್ಕಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ. ಆ ಲೋಗೋ ಕೂಡ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಫಸ್ಟ್ ವೆಬ್ಸೈಟ್ ಥಿಂಕರ್ ಕ್ಯಾಡ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಥಿಂಕರ್ 3D ಸರ್ಕ್ಯೂಟ್ಸ್, ಪವರ್ ಬ್ಲಾಕ್ಸ್ ಎಲ್ಲದನ್ನು ಇದರಲ್ಲೇ ಮಾಡ್ಕೋಬೋದು. ಇದು ಲಾಗಿನ್ ಸೈನ್ ಲಾಗಿನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಜುಕೇಟರ್ಸ್, ಸ್ಟೂಡೆಂಟ್ಸ್ ವಿತ್ ಕ್ಲಾಸ್ ಕೋಡ್, ಸ್ಟೂಡೆಂಟ್ ಅಕೌಂಟ್ಸ್ ಆರ್ ಯುವರ್ ಓನ್. ನಾನು ಹೇಳೋದು ಆನ್ ಯುವರ್ ಓನ್ ಬೆಟರ್ ಆಪ್ಷನ್, ಯಾವುದಾದ್ರೂ ಮಾಡ್ಕೋಬೋದು. ಯೂಸರ್ ಇಮೇಲ್ ಆರ್ ಯೂಸರ್ ಐ ಡಿ ಅಂಡ್ ಸೈನ್ ಇನ್ ವಿತ್ ಗೂಗಲ್ ಹೋಗ್ಬಿಡಿ. ಸೀದಾ ಬರ್ತಾ ಹೋಗುತ್ತೆ. ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ನೀವು ಏನಿಲ್ಲ, ಒಂದು ಜಿಮೇಲ್ ಐ ಡಿ ಆಮೇಲೆ ಪಾಸ್ವರ್ಡ್ ಕೇಳುತ್ತೆ ಅಷ್ಟೇ. ಇದು ಬಂದ್ಬಿಟ್ಟು ಥಿಂಕರ್ ಕ್ಯಾಡ್ ಆಟೋಡೆಸ್ಕ್ ಕಡೆಯಿಂದ ಥಿಂಕರ್ ಕ್ಯಾಡ್ ಅನ್ನೋ ಒಂದು ಸಾಫ್ಟ್ವೇರ್. ಓಕೆ, ಇದರಲ್ಲಿ ನಾವು ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇತ್ತಲ್ಲ, ಅದನ್ನು ಕ್ರಿಯೇಟ್ ಸರ್ಕ್ಯೂಟ್ಸ್ 3D ಡಿಸೈನ್ ಕೋಡ್ ಬ್ಲಾಕ್ಸ್, ಇದರಲ್ಲಿ ನಾವು ಸರ್ಕ್ಯೂಟ್ಸ್ ಅಂತ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ರೆಜಿಸ್ಟರ್, LED, ಪುಷ್ ಬಟನ್, ಪೊಟೆನ್ಶಿಯೋಮೀಟರ್, ಕೆಪಾಸಿಟರ್, ಸ್ಲೈಡ್ ಸ್ವಿಚ್, 9 volts ಬ್ಯಾಟ್ರಿ, ಕಾಯಿನ್ ಸೆಲ್ ಬ್ಯಾಟ್ರಿ, 1.5 volt ಬ್ಯಾಟ್ರಿ, ಬ್ರೆಡ್ ಬೋರ್ಡ್. ನೋಡಿ, ಜಸ್ಟ್ ಹಿಂಗೆ ಮಾಡೋದು, ಡ್ರ್ಯಾಗ್ ಮಾಡಿರೋದು. ಇಲ್ಲಿ ಹೆಸರು ಕೊಡಬೇಕು, 1 2 ಸಮಥಿಂಗ್, ಏನು ಬೇಕಾದ್ರೂ ಕೊಡ್ಬೋದು. ಇದು ಆರ್ಡಿನೋ ಸೇವ್, ಆರ್ಡಿನೋ ತಂದಿಟ್ಟೆ ಮಿನಿಮೈಸ್ ಮಾಡ್ಬೋದು, ಮ್ಯಾಕ್ಸಿಮೈಸ್ ಮಾಡ್ಬೋದು. ವೈರ್ ಆದರೆ ಹೀಗೆ ಜಸ್ಟ್ ಕ್ಲಿಕ್ ಮಾಡಿ ಕನೆಕ್ಷನ್ ತಗೊಂಡು ಇಷ್ಟೇ ಕನೆಕ್ಷನ್. ಇದನ್ನು ಬೇಕಾದ್ರೆ ನೀಟ್ನೆಸ್ ಕೊಡ್ಬೋದು, ನೀವು ಲೈನ್ ಮಾರ್ಕ್ ಮಾಡಿ ಈ ಥರ ಫ್ರೆಂಡ್ಸ್. ಜಸ್ಟ್ ಇಷ್ಟೇ, ಅದೇ ಥರ ಎಲ್ಲದನ್ನು ತಗೋಬೋದು, ಇಟ್ಬೋದು. ಇವ್ರ ಹೆಸರು 12 ಕೊಡಿ. ಓಕೆ, ಎಂಟರ್. ಅಲ್ಲಿ ಇಷ್ಟು ನೀಟು ಮಿನಿಮೈಸ್ ಮಾಡ್ಕೋಬೋದು, ಜಿಮೇಸ್ ಕೂಡ ಮಾಡ್ಕೋಬೋದು. ಡಿಲೀಟ್, ಓಕೆ, ಡಿಲೀಟ್ ಮಾಡ್ಕೋಬೋದು. ಸರ್ ಮೂವ್ ಮಾಡೋದಿದ್ರೆ ಮೂವ್ ಮಾಡ್ಕೋಬೋದು. ಪ್ರೆಸ್ ಮಾಡಿಟ್ಟು ಜಸ್ಟ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡ್ಬೋದು ಎಲ್ಲಿ ಬೇಕಾದ್ರು. ನೋ ವರೀಸ್, ನೋ ಚೇಂಜಸ್ ರಿಕ್ವೈರ್ಡ್. ಪ್ಲಗ್ ಇನ್ ಮಾಡ್ಬೋದು, ಪ್ಲಗ್ ಔಟ್ ಮಾಡ್ಬೋದು. ಸ್ಟಾರ್ಟ್ ಸಿಮ್ಯುಲೇಷನ್, ಈಗೇನು ಇಲ್ಲ, ಸ್ಟಾರ್ಟ್ ಸಿಮ್ಯುಲೇಷನ್ ಕೊಟ್ಟು ಸಿಮ್ಯುಲೇಟ್ ಆಗ್ತಾ ಇರತ್ತೆ. ಸ್ಟಾಪ್ ಮಾಡಿದರೆ ಇಲ್ಲಿ ಸ್ಟಾಪ್ ಮಾಡ್ಬೋದು. ಕೋಡ್ ಬರಿಬೇಕು, ಇಲ್ಲಿ ಡಯಾಗ್ರಾಮ್ ತೋರಿಸುತ್ತೆ. ಆನ್ ಸ್ಟಾರ್ಟ್, ಬಿಲ್ಡ್ ಟು LED ಹೈ ಲೋ, ಏನೇನು ಮಾಡಿದ್ದೀವಿ ಎಲ್ಲ ತೋರಿಸ್ತಾ ಇರುತ್ತೆ. ಇಲ್ಲಿ ಸದ್ಯಕ್ಕೆ ನಾವು ಏನೂ ಮಾಡಿಲ್ಲ, ಸೊ ಇದೇ ಥರ ತೋರಿಸ್ತದೆ. ಸ್ಟಾರ್ಟು ಏನಾಗುತ್ತೆ, ಬೇಸಿಕ್ ಕಾಂಪೊನೆಂಟ್ಸ್, ಈ ಥರ ಎಲ್ಲ ಕಾಂಪೊನೆಂಟ್ಸ್ ಇರ್ತಾವೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಸುಮಾರು PIP ಸೆನ್ಸರ್, ಅಲ್ಟ್ರಾಸೋನಿಕ್ ಸೆನ್ಸರ್, ಟೆಂಪ್ರೇಚರ್ ಸೆನ್ಸರ್ ಇದೆ, ಮಲ್ಟಿಮೀಟರ್ ಇದೆ. ಇದನ್ನೆಲ್ಲ ನಾವು ಮಿನಿ ಪ್ರಾಜೆಕ್ಟಿಗೆ ಯೂಸ್ ಮಾಡ್ತಾ ಹೋಗ್ತೀವಿ. ಪೊಟೆನ್ಶಿಯೋಮೀಟರ್, ರೆಜಿಸ್ಟರ್ ತಗೊಂಡು ರೆಜಿಸ್ಟರ್ ಬೇಕು ಯೂಸ್ ಮಾಡ್ಕೋಬೇಕು. ಇಲ್ಲಿ ರೆಜಿಸ್ಟರ್ ಅಂತ ಕಿಲೋ ಓಮ್ ಕೊಡ್ಬೋದು ನೋಡಿ ಫ್ರೆಂಡ್ಸ್. ಈಗ 1.5 ಕಿಲೋ ಓಮ್. ಓಕೆ, ಎಂಟರ್. ಕಿಲೋ ಓಮ್ 1.5, ಅದೇ ವಿತಿನ್ 5 ಕಿಲೋ ವೋಲ್ಟ್ ಬೇಕಿದ್ರೆ ಹಿಂಗೆ ಮಾಡಿಸಬಾರ್ದು. 5 ಕಿಲೋ ವೋಲ್ಟ್ ಜಸ್ಟ್ ಇಷ್ಟೇ. ಯಾವುದೇ ಪೋರ್ಟ್ನಿಂದ ಲೈನ್ ಹೋಗಿ ಇಷ್ಟೇ. ಬ್ಯಾಟ್ರಿಗೆಲ್ಲ ನಿಲ್ಲಿಸ್ಕೊಡ್ಬೇಕು, 19 watt ಆಲ್ರೆಡಿ ನೀಟಾಗಿದೆ. ಇಷ್ಟೇ ಫ್ರೆಂಡ್ಸ್, ನಾವು ಕನೆಕ್ಷನ್ ಲೈವಲ್ಲಿ ಮಾಡೋದು. ಇಲ್ಲಿ
ಇದರಲ್ಲಿ ಸಾಫ್ಟ್ವೇರ್ ಮಾಡ್ತಿದ್ದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮಿನಿ ಪ್ರಾಜೆಕ್ಟ್ ಮಾಡ್ಕೊತ ಹೇಗೆ ಒಂದು ಸಣ್ಣದು ಬ್ಲಿಂಕಿಂಗ್ ಆಫ್ ಲೈಟ್, ಇದೊಂಥರ ಹಲೋ ವರ್ಲ್ಡ್ ಪ್ರೋಗ್ರಾಮ್ ಇದ್ದಂಗೆ, ಹೆಂಗೆ ನಾವು ಬೇರೆ ಕೋಡಿಂಗ್ ಲ್ಯಾಂಗ್ವೇಜಲ್ಲಿ ಹಲೋ ವರ್ಲ್ಡ್ ಅಂತ ಟೈಪ್ ಮಾಡ್ತೀವಿ, ಹಾಗೆ ಬ್ಲಿಂಕಿಂಗ್ ಆಫ್ ಲೈಟ್ ಇದರಲ್ಲಿ ನಾವು ಟೈಪ್ ಮಾಡ್ತೀವಿ. ಅದನ್ನು ಮಾಡಿ ನೋಡೋಣ. ಟಿಲ್ ದೆನ್ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಪ್ಲೀಸ್ ಲೈಕ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.